ಏಯ್ ತಾಳಲೈ ಅಡೋ ಮಗ ತೋರಿಸಿ ಬನ್ನಿ ಇಲ್ಲಿ. ಬೈಕ್ ಟ್ಯಾಕ್ಸಿ ಮಾಡೋದು ಬಿಟ್ಬಿಟ್ಟು ಆಟೋ ಹಾಕೊಳ್ಳೋದು ಬೆಸ್ಟ್ ಅನಿಸ್ತದೆ. ಹಂಗಾದ್ರೆ ಇದಕ್ಕೆ ಬೈ ಬೈ ಬಾಯ್ ಬೈ. ನಾನು ಇದು ಸರಿ ಹೇಳಿದ್ರೆ ಲಾಸ್ಟು ಕಸ್ಟಮರ್ನ ಡ್ರಾಪ್ ಮಾಡಿ ಒಂದು ಸ್ವಲ್ಪ ಮುಂದೆ ಬರ್ತಿರೋ ಟೈಮಲ್ಲಿ ಸ್ಕಿಡ್ ಆಯಿತು. ಆಟೋದವ್ರಿಗೆ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಸ್ಕಿಡ್ಡಾಗಿ ಆ ಕಡೆ ಬಿದ್ದೆ. ಸೊ ಆಟೋ ಬಂದು ಇದು ಮಾಡ್ತು. ಸೊ ನನಗೆ ಇದು ಮುರಿದೋಗಿ ಬೇಜಾರಾಗೋಯ್ತು. ಸೊ ಟೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಮತ್ತೊಂದು ಹುಡುಗಿ ಮೇಲೆ ಸೌದ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತೇನಪ್ಪ ಅಂದರೆ ಪೋರ್ಟರ್ ಡ್ಯೂಟಿ ಆನ್ ಮಾಡಿದ್ದೀನಿ. ಈಗ ಪೋರ್ಟ್ರ್ ಮಾಡಬೇಕು. ತುಂಬ ದಿವಸ ಆಯಿತು, ಬೇರೆ ಬೇರೆ ಅಪ್ಲಿಕೇಶನ್ನು ಮತ್ತು ತುಮಕೂರು ಹೋಗಿ ಬಂದು ಸೊ ಅಲ್ಲೇ ಆಗೋಯ್ತು, ಒಂದು ವಾರ ಆಯಿತು ನಾನು ಪೋರ್ಟರ್ ರನ್ ಮಾಡಿ. ಸೊ ಬನ್ನಿ ಇವತ್ತು ಪೋರ್ಟ್ರ್ ಮಾಡೋಣ ಅಂತ. ಸೊ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ. ಸೊ ಅದಕ್ಕೂ ಮುಂಚೆ ಒಂದೇ ಒಂದು ನಿಮ್ಮ ಹತ್ರ ಒಂದು ರಿಕ್ವೆಸ್ಟು. ನಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಇದೇ ರೀತಿ ಕಂಟೆಂಟ್ ಬಗ್ಗೆ ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಿನಿ ವ್ಲಾಗ್ ನೋಡೋಕ್ಕೆ ಸೊ ತಪ್ಪದೇ ಹೋಗಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಇನ್ಸ್ಟಾಗ್ರಾಮ್ ಲಿಂಕ್ನ ಹೋಗಿ ದಯವಿಟ್ಟು ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ ಇದೇ ರೀತಿ ಅಂತ ಕೇಳ್ಕೊತ ನಿಮ್ಮ ಹತ್ರ. ಸೊ ಹಾಗೆ ನಮ್ಮ ಚಾನಲ್ ವಾಟ್ಸಪ್ ಲಿಂಕ್ನು ಕೆಳಗಡೆ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ವಾಟ್ಸಪ್ಗೆ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ಅದನ್ನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದರಿಂದ ನಿಮಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೂ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಯಾರಾದರೂ ಸ್ವಿಗ್ಗಿ, ಝೊಮ್ಯಾಟೊ ಈ ರೀತಿ ಯಾವುದೇ ಅಪ್ಲಿಕೇಶನ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ನೀವು ನಮ್ಮ ಚಾನಲ್ ಕಡೆಯಿಂದ ನಾವು ನಿಮಗೆ ರೆಫರ್ ಮಾಡ್ತೀವಿ. ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ನಮ್ಮ ಚಾನಲ್ ನಂಬರ್ ಇಲ್ಲಿ ಅಂದರೆ ನಮ್ಮ ಚಾನಲ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನೀವು ಯಾವ ಕಂಪ್ನಿಗೆ ಸೇರಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೆ ಅಂತ ನೀವು ಹೇಳಿದರೆ, ಆಮೇಲೆ ನಿಮಗೆ ನಾನು ಸಜೆಷನ್ ಕೊಡ್ತೀನಿ. ನಿಮ್ಮ ಹತ್ರ ಇರೋ ಗಾಡಿ ಯಾವುದು, ಆಮೇಲೆ ನಿಮಗೆ ಯಾವ ಟೈಮಿಂಗಿಂದ ಯಾವ ಟೈಮಿಂಗ್ ನೀವು ಕೆಲಸ ಮಾಡ್ತೀರಾ ಅಂತ ನಿಮ್ಮ ಎಲ್ಲ ಮಾಹಿತಿ ತಿಳ್ಕೊಂಡು ನಾನು ನಿಮಗೆ ಒಂದು ಅಪ್ಲಿಕೇಶನ್ನ ಸಜೆಷನ್ ಮಾಡ್ತೀನಿ. ಓಕೆನಾ? ಸೊ ಯಾರಿಗಾದರೂ ಜಾಯ್ನ್ ಆಗಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಈ ನಂಬರ್ಗೆ ಅಂದರೆ ಮೆಸೇಜ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಾಲ್ ಮಾಡಿದ್ರು ಎತ್ತಕ್ಕೂ ಹೋಗಲ್ಲ ನಾನು, ಯಾಕಂದರೆ ನಾನು ವೀಡಿಯೋ ಮಾಡಬೇಕು, ಎಲ್ಲ ಬಿಸಿ ಇರ್ತೀನಿ, ಅದಕ್ಕೋಸ್ಕರ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ. ಸೊ ಬನ್ನಿ ಈಗ ವೀಡಿಯೋ ಶುರು ಮಾಡೋಣ ಸ್ನೇಹಿತರೆ. ಸೊ ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ. ಸೊ ಡ್ಯೂಟಿ ಆನ್ ಮಾಡಿಬಿಟ್ಟು ಮನೆಯಲ್ಲೇ ಕಾಯ್ತಾ ಇದ್ದೆ, ಯಾವುದಾದ್ರೂ ಆರ್ಡ್ರ್ ಬರ್ತಾಯಿದೆ ಅಂದ್ಬಿಟ್ಟು. ಸೊ ನನ್ನ ದೃಷ್ಟಕ್ಕೆ ಮನೆಯಿಂದ 150 ಮೀಟ್ರು ಆರ್ಡ್ರ್ ಬಿದ್ದಿದೆ ಪೋರ್ಟ್ರಲ್ಲಿ. ಸೊ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಕಸ್ಟಮರ್ಗೆ ಕಾಲ್ ಮಾಡಿಕೊಂಡು ಐಟಮ್ ಏನಿದೆ ಅಂತ ನೋಡೋಣ. ಸೊ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡೋ ಹತ್ರ ಬಂದಿದ್ದೀನಿ. ಇದು ನೋಡಿ, ಇಲ್ಲಿ ಆ್ಯಕ್ಚುಲಿ ಏನಪ್ಪ ವಿಷಯ ಅಂದರೆ, ನನ್ನ ಫ್ರೆಂಡ್ ಮನೆಯಲ್ಲೇ ಪಿಕಪ್ಪು, ನನ್ನ ಫ್ರೆಂಡ್ಗೆ ಡ್ರಾಪು ಅಂದರೆ ಗೊತ್ತಿರೋರೆ. ಸೊ ಬನ್ನಿ, ಐಟಮ್ ಫುಡ್ ಕೊಡ್ತಾರೆ, ಟಿಫನ್ನು. ಅವ್ನಿಗೆ ಟಿಫನ್ ಎತ್ಕೊಂಡೋಗಿ ಕೊಡಬೇಕು. ಕೊಡಿ ಒಂದು ಸ್ವಲ್ಪ ಸೈಡನು. ಏಯ್ ತಾಳಲೈ ಕಾಸು ಕೊಡೋ OTP ಬರ್ತಾ ಇಲ್ಲ ಕಣ. ಯಾವ ವಾಯ್ಸ್ ಹಂಗೆ ಮಾಡ್ಕೊಂಡಿದ್ಯಾ? ಗಂಟ್ಲೋಗಿದೆ. ಎಲ್ಲೋಗಿದ್ದೆ? ಏನೋ ಇದು ಹೊಡ್ಕೊಂಡು ಬಂದಿರ್ತೀಯ ಅಷ್ಟೇ ಮಾಡೋದು. ಇಲ್ಲ, ಪಿಕಪ್ ಮಾಡ್ತಾ ಇಲ್ಲ ತಾಯಿಸ್ಕಿ. ಆರ್ಡ್ರ್ ಬೀಳ್ತಾಯಿದ್ದಾವ ಪೋರ್ಟ್ರಲ್ಲಿ? ಎಲ್ಲಿಗೆ? ಬೆಲ್ಲಂದೂರು ಕಡೆ ಇದೆ ನೋಡು. ಬೆಲ್ಲಂದೂರು ಆಲ್ರೆಡಿ ಇನ್ನೊಂದು ಹಾಕೊಂಬಿಟ್ಟಿದ್ದೀನಿ ಆರ್ಡ್ರು. ಆ ಸ್ಟೋರು ಏನೋ ಇದು OTP ಬರ್ತಾಯಿಲ್ಲ, ಇದು ಬರ್ತಾಯಿಲ್ಲ. ಹೇಳೋ OTP ಮಗ. ಇಲ್ಲ OTP ಬಂತು.
ಏನಿವತ್ತು ಹಿಂಗೆ ಆಟ ಆಡಿಸ್ತದೆ ಇದು. ತ್ರೀ ಟು 1 ಸರಿ ಕಣ, ಥ್ಯಾಂಕ್ ಯು. ಬರಲ್ಲ OTP 97 ठीक है बेट पेमेंट कौन करेगा? वही है, इधर है, आदमी है कर देगा, नहीं तो ये करेगा. ठीक है. इधर नंबर या भेज देते. Few moments later. मंत्री ये ना लोकेशन है जी. फ्लैट नंबर दूसरा होगा कुछ. क्या नाम है कस्टमर नेम? भाई संदीप, वो संदीप ये वाला, वो बुक कर दो ये वाला, ये ब्लैक कैफ कॉल कर लीजिए. फ्लैट नंबर दूसरा है. भाई ये पूछो लोकेशन है. हाँ. ನಿಮಗೆಲ್ಲ ಕೆಲಸ ಬೇರೆನಾ? ಮೂರು ಜನ ಬಾಯಲ್ಲಿ ವಿಮಾನ ಹಾಕ್ಕೊಂಡು ಅರೆ. ಸೊ ಫೈನಲಾಗಿ ಡ್ರಾಪ್ ಆಯಿತು. ಸೊ ಕಸ್ಟಮರ್ ಬಂದು ಕರ್ಕೊಂಡು ಹೋಗ್ತಾರೆ. ನಮಗೆ ಟೈಮ್ ಎಷ್ಟು ವೇಸ್ಟ್, 15 ನಿಮಿಷ ವೇಸ್ಟು. ಕೇಳಿದ್ರೆ ಏನು ಮಾಡೋದು ಸರ್, ಹಂಗೆ ಸರ್ ಹಿಂಗೆ ಸರ್ ಅಂತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಈಗ ಇನ್ನೊಂದು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ. A few moments later. ಅಣ್ಣ ಬಾಣ ಅಣ್ಣ, ಮಗ ತೋರಿಸಿ ಬನ್ನಿ ಇಲ್ಲಿ. ಹೇಳ್ರಿ, ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ಮ ಫ್ಯಾನ್ಸ್ ಇದ್ದಾರೆ. ಹೋಗ್ಲಿ, ಎಷ್ಟಾಯಿತು ಏನು ಅರ್ನಿಂಗ್ಸು? ಅರ್ನಿಂಗ್ಸು ಅವೆಲ್ಲ ನಾವು ಹೇಳಲ್ಲ, ಡಿಸ್ಕಸ್ ಮಾಡಂಗಿಲ್ಲ. ಏಕೆ? ಓನ್ಲಿ ನಿಮ್ಮ ವೀಡಿಯೋಸಲ್ಲಿ ಮಾತ್ರನಾ? ಅದು ತಿಳ್ಕೊಬೇಕಾದ್ರೆ ನಿಮ್ಮ ವಿಡಿಯೋ ನಿಮ್ಮ ಚಾನಲ್ಗೆ ಬರಬೇಕು ಹಂಗೆ. ಸ್ಲೋ ಬಿಡ್ರಿ, ಕ್ಲಚ್ ಹಿಡ್ಕೊಂಡು ಮೆಲ್ಲಗೆ ಬಿಡ್ರಿ. ನಿಮ್ಮ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಅಡ್ಜಸ್ಟ್ಮೆಂಟ್ ಏನಿಲ್ಲ, ಕರೆಕ್ಟ್ ಐತೆ. ಗೇರ್ ಚೇಂಜ್ ಮಾಡ್ಕೊಳ್ರಿ, ಮಿರರ್ ನೋಡ್ಕೊಳ್ರಿ. ಫಸ್ಟ್ ಗೇರ್ಗೆ ಹಾಕೊಳ್ರಿ. ಮಿರರ್ ನೋಡ್ಕೊಳ್ರಿ. ಲೆಫ್ಟಿಗೆ ಎಳಿಬೇಕಾದ್ರೆ ನಿಮ್ಮ 2 ವೀಲರ್ ಅವ್ರು ಬರ್ತಾರೆ. ಬಿಡ್ರಿ ಸ್ಲೋ ಆಗಿ. ಭಯ ಆಗುತ್ತೆ. ಸ್ಲೋ ಆಗಿ ಓಡಿಸಿ ಸ್ಟಾರ್ಟಿಂಗ್ ಅಲ್ವಾ. ಆಮೇಲೆ ಏನಿಲ್ಲ, ಒಂದು 5 ಕಿಲೋಮೀಟರ್ ಗಾಡಿ ಓಡಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಹೋಗ್ಲಿ, ನಿಮ್ ಓಲೋ ಸ್ಕೂಟ್ರಲ್ಲಿ ಕ್ಯಾಮ್ರಾ, ಹೆಲ್ಮೆಟ್ ಎಲ್ಲ ಹಂಗೆ ಐತೆ. ಗಾಡಿ ಇದೈತೆ, ಹೋಗ್ಲಿ. ಇದು ಮಿರರ್ ನೋಡ್ಕೊಂಡು ಹುಷಾರು. ಫ್ರಂಟಲ್ ಗಾಡಿ ಬರ್ತಿದೆ ಮುಂದೆ, ಹಿಂಗೆಲ್ಲ ಎಳೆಯೋದು. ಅವ್ರು ಹೋಗ್ತಾರೆ. ನ್ಯೂಟ್ರಲ್ ಮಾಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ಮಾಡಿ ಗಾಡಿ. ಫಸ್ಟ್ ಗೇರ್ಗೆ ಹಾಕೊಳ್ರಿ. ಇರಿ ಸ್ಲೋ ಆಗಿಬಿಡ್ರಿ. ಹೋಯ್ತು, ನಂದು ಜಾಯಿಂಟ್ ಎಲ್ಲ ಹೋಯ್ತು ಗಾಡಿದು. ಏನು ಹಿಂಗ್ ಪಟ್ಟ ಪಟ್ ಅಂತ ಬಿಟ್ರೆ ಗಾಡಿ ಜಾಯಿಂಟ್ ಹೋಗಲ್ವಾ? ಇಲ್ಲಿ ಪೊಲೀಸ್ ಇಲ್ಲ ಹೋಯ್ತಿದ್ದಾರೆ. ಡಿಎಲ್ ಇಲ್ಲ. ಇದ್ ಮಾಡ್ರಿ, ಸೆಕೆಂಡ್ ಗೇರ್ಗೆ ಹಾಕೊಳ್ರಿ. ಇದು ಕ್ಲಚ್ ಬರ್ನ್ ಆಗೋಯ್ತದ ಹಂಗೆ. ಫಸ್ಟ್ ಗೇರ್ ಅಲ್ಲೇ ಓಡಿಸಿದ್ರೆ ಸ್ಲೋ ಆಗಿ ಎಳ್ಕೊಳ್ರಿ ಹಂಗೆ. ಇದು ಇನ್ನೊಂದು R1 ರೈಟ್ ಸೈಡ್ ಅಲ್ಲಿ ಇದೆ. ನಮ್ಗೆ ಲೆಫ್ಟ್ ಹೊಡೆದು ರೂಢಿ. ಹೊಡಿತೀರಾ ಇಷ್ಟು ಸಾಕು. ಅಪ್ಕಮಿಂಗ್ ಆಟೋ ಡ್ರೈವರು, ಅಪ್ಕಮಿಂಗು. ಹೆಂಗಿದೆ ಆಟೋ? ಚೆನ್ನಾಗಿದೆ. ಬೈಕ್ ಟ್ಯಾಕ್ಸಿ ಮಾಡೋದು ಬಿಟ್ಬಿಟ್ಟು ಆಟೋ ಹಾಕೊಳ್ಳೋದು ಬೆಸ್ಟ್ ಅನಿಸ್ತದೆ. ಹಂಗಾದ್ರೆ ಇದಕ್ಕೆ ಬೈ ಬಾಯ್ ಇನ್ನು ಮುಂದೆ ಚೆನ್ನಾಗಿದೆ, ಓಡಿಸ್ಬೋದು ಈಸಿಯಾಗಿ. ಬಟ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ಬಿಡೋ ಚೆನ್ನಾಗಿದೆ ಮಾಡ್ಬಿಟ್ಟು. ಏನು ಆಯ್ತಲ್ಲ, ಆಲ್ರೆಡಿ 4-5 ರೌಂಡ್ ಹೊಡೆದ್ರೆ ಒಂದು ಬಾಡಿಗೆ ಹೊಡ್ಕೊಂಬಂದ್ರಲ್ಲ ಮಿನಿಮಮ್. ನನ್ನ ಪಾಡಿಗೆ ಕ್ಯಾಮ್ರಾ ಈ ಕಡೆ ಇರೋದು.
ನಾನು ನಿಮ್ಮನ್ನು ನಾನು ಇದು ಸರಿ ಹೇಳಿದ್ರು. ನಾನು ಶಾಸನಧಾರಿತ ಆಟೋ ಡ್ರೈವರ್ ಮಸ್ತ್ ಅದ್ಯಾವುದು ಪ್ರಮಾಣ ವಚನ ಮಾಡ್ತಾರಲ್ಲ ಹಂಗೆ ನಾನು 5 ಸರಿ ಹೇಳಿದ್ರಿ. ಆಮೇಲೆ ಕಮಾನ್, ನನಗೆ ಕನ್ಫ್ಯೂಷನ್ ಆಗ್ತಿರೋದು ಕ್ಯಾಮ್ರಾ ಇಲ್ಲ ಐತೆ ಅಂತ ನೋಡಿ. ಸರಿ ಓಕೆ, ಒಂದು ಕೆಲಸ ಮಾಡಿ, ಬೇಡ ಬಿಡ್ರಿ, ಇರಲಿ, ಕರೆಕ್ಟ್ ಆಗೈತೆ. ನಾನು ನನ್ನ ಪಾಡಿಗೆ ಓಲಾದಲ್ಲಿ ಡ್ಯೂಟಿ ಹಾಕೊಂಡ್ ಬಂದಿದ್ದು. ಇವ್ರು ಬನ್ನಿ ಟೀ ಕುಡಿಯೋಣ ಅಂತ ಕರೆದ್ರು. ಇವಾಗ ನನಗೆ ಬೈತವ್ರೆ ಏನಂತ, ನೀವು ಬಂದರೆ ಸಿಕ್ಕಿದ್ದಕ್ಕೆ ನನಗೆ ಡ್ಯೂಟಿ ಸಿಗ್ತಾ ಇಲ್ಲ, ಯಾವುದು ಸೆಟ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು. ಅದೆಲ್ಲ ಇದ್ರಿ, ಎಲ್ಲಿದ್ರಿ ಏನು ನೀವೆಲ್ಲ? ಬೆಳಂದೂರು, ಇದೆಲ್ಲ ಬೆಳಂದೂರಾಗ ಹೇಳ್ರಿ. ಇದು ಬೆಲ್ಲಂದೂರ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಆ ಕಡೆ ಇದೆ. 4 ಕಿಲೋಮೀಟರ್ ಕರೆಕ್ಟ್ 2.5 ಕಿಲೋಮೀಟರ್ ದೂರದಲ್ಲಿ ಇದ್ದಿದ್ದು. ಕಾಡು ಬಿಸ್ನಳ್ಳಿ ಈಕೋ ವರ್ಲ್ಡ್ ಹತ್ರ ಅಲ್ವಾ, ಈಕೋ ವರ್ಲ್ಡ್ ಹತ್ರ ಇದ್ದಿದ್ದು. ಇವಾಗ ನನ್ಗೆ ಇಲ್ಲಿ ಕರೆಸ್ಬಿಟ್ಟು ನನಗೆ ಹೇಳ್ತವ್ರೆ, ಏನು ಹೇಳ್ತವ್ರೆ? ಏನು ಹೇಳ್ತವ್ರೆ? ನಮ್ಮ ಡ್ಯೂಟಿ ಮಿಸ್ ಆಯಿತು, ಡ್ಯೂಟಿ ಟೈಮಿಂಗ್ಸ್ ಅಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂಡು ಕೂತಿದ್ದೀನಿ ಅಂತ. ನನ್ನ ಮಾತೇಲಿಲ್ಲಪ್ಪ. ಏಯ್, ದುಡ್ಡು ಎಷ್ಟೇ ಹೋಗ್ಲಿ, ನೀವು ಇಂಪಾರ್ಟೆಂಟ್. ನಮ್ಗೆ ಡ್ಯೂಟಿ ಇವಾಗ ಆಫ್ ಮಾಡಿದ್ರೆ ಆಫ್ ಮಾಡ್ಬಿಡ್ತೀನಿ. ಎಷ್ಟು ಬೇಗ ಪುಂಗಿದ್ರು ನೋಡ್ರಿ. ಈಗ ಡ್ಯೂಟಿ ಆಫ್ ಮಾಡ್ಬೇಕಾದ್ರೆ ಈಗಲೇ ಆಫ್ ಮಾಡ್ತೀನಿ. ನಿಮಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ, ಇಷ್ಟೊತ್ತೇನು ಹೇಳಿದ್ರೆ ಇವಾಗ ಆಟೋ ಓಡಿಸ್ತೀನಿ ಬೇಕಾದ್ರೆ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಏನು ಹೇಳಿದ್ರಿ? ಏನ್ ಹೇಳಿದ್ರೆ ಅದೇ ಹೇಳಿದ್ದು. ಪ್ರೂಫ್ ಏನಿದೆ? ಪ್ರೂಫ್ ಇಲ್ಲ, ಅದೇ ಹೇಳ್ತಿರೋದು. ಅದೇ ಇವಾಗ ಹೇಳ್ತಿರೋದು. ಇದ್ರೆ ಮಾತ್ರ ಪ್ರೂಫ್ ನಾನೇ ಮುಂದೆನೇ ಇದೀನಲ್ಲ, ಈಗ ಹೇಳ್ತಿದ್ದೀರಾ ಅಂತ ನೀವು ಪಕ್ಕದಲ್ಲಿದ್ದೀರಾ. ಎಲ್ಲಾದ್ರೂ ವಿಡಿಯೋ ಆಡಿಯೋ ಏನಾದ್ರು ಇದ್ರೆ ಹೇಳಿ. ಏನೋ ಹಿಂದೆ ಮಾತಾಡಿದ್ರೆ ಲೆಕ್ಕಾಚಾರ, ಇವಾಗ ಮುಂದೆನೇ ಹೇಳ್ತಾ ಇದ್ದೀನಲ್ಲ. ಇಲ್ಲ, ನಾನು ಆ ಮಾತಂದಿಲ್ಲ. ಆ ಮಾತನ್ನಕ್ಕೆ ಸಾಕ್ಷಿ ನಾನೇ ಸಾಕ್ಷಿ. ಇದನ್ನ ಮುಂದೆ ಕುತ್ಕೊಂಡು ಮಾದೇವಪುರ 126 ರೂಪಾಯಿ. ಅಲ್ಲ, ಇವರು ಜಾಸ್ತಿ ತಲ್ ತಿಂತಾನೆ, ಇವ್ನು ಹೋಗ್ಬಿಡ್ಲಿ ಅಂದ್ಬಿಟ್ಟು ಯಾವ್ದೋ ಆರ್ಡರ್ ಎತ್ಕೊಬಿಟ್ರು. ಎಲ್ಲಿಗೆ ಹೋಗ್ಬೇಕು ಏನೋ ಕೂಡ ಗೊತ್ತಿಲ್ಲ. ಮಾದೇವಪುರ ಅಂತ ಬಂತಲ್ಲ, ಅವಾಗಿಂದ ನನ್ಗೆ ಹೇಳ್ತಿರೋದೇನು ಇವರು. ಅಲ್ಲಿ ನೋಡಿ ಎಷ್ಟು ಕಿಲೋಮೀಟರ್ ಪಿಕಪ್. ಇರ್ರಿ ಹಿಂಗ್ ತೋರ್ಸೋದಲ್ಲ, ಹಂಗೇನೆ ಸುಮ್ಮನೆ ರೀ. ಇಲ್ಲಿ ಎಲ್ರಿ ಐತಿದು? ಹೆಂಗ್ ಹೋಗ್ಲಿ? ಸೀದಾ ಇಲ್ಲಿ ಹೋಗ್ಬಿಟ್ಟು ರೈಟ್ ತಗೊಂಡ್ರೆ ಕರೆಕ್ಟ್ 1 ಕಿಲೋಮೀಟರ್. ಇದು ಈಗ ಲೆಫ್ಟ್ಗೆ ಹೋಗೆಲ್ಲ ತೋರಿಸ್ತೈತೆ. ಯಾಕಂಗೆ ಹೋಗ್ತೀರಾ? ಅಲ್ಲ, ಈಗ ನಾನು ಇಲ್ಲಿ ನಿಮ್ಮ ಹತ್ರ ಇದ್ದೆ ತಾನೆ, ನಾನು ಏನೋ ಇದ್ದೆ ತಾನೆ. ಈಗ ಯಾಕೆ ಅಷ್ಟು ಬೇಗ ಅಂದ್ರೆ ಆರ್ಡರ್ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಹೋಗ್ತೀನಿ ಬಿಟ್ಟು ನೋಡಿದ್ರ ಹೋಗ್ತೀನಿ. ಈಗ ನೋಡಿ, ನೋಡಿದ್ರ 4 ಕಿಲೋಮೀಟರ್ ಆರ್ಡ್ರನ್ನ ಎಲ್ಲಿ ಕ್ಯಾಮ್ರಾ ನನಗೆ ನೋಡಿ. ಅಯ್ಯೋ, ನಾನು ಬೇಡ ಅಂದ್ರೆ ಎತ್ತಿಸೋದ್ರೆ ನಾನು ಹೋಗ್ತೀನಿ. ಬಾಯ್, ನೀವೇ ಮಾಡ್ಕೊಳ್ಳಿ. ಇರ್ಲಿ ಬಾಯ್. ನನ್ಗೆ ಓಡ್ಸೋಕ್ಕೋಸ್ಕರ ನನ್ನ ಆರ್ಡರ್ ವಿಡಿಯೋ ಮಾಡೋ ಮೊಬೈಲ್ ಕ್ಯಾನ್ಸಲ್ ಹೆಂಗೆ ಮಾಡ್ತೀರಾ? ಬಾಯ್, ಸಿಗೋಣ. ಊಟ ಮಾಡ್ರಿ. ಬಾಯ್, ಡ್ಯೂಟಿ ಮಾಡ್ರಿ. ಊಟ ಆಫ್ ಮಾಡ್ಬಿಟ್ಟಿದ್ದೀನಿ. ಹೋಗಿ ಊಟ ಮಾಡ್ಕೊಂಡು ಡ್ಯೂಟಿ ಮಾಡ್ರಿ ಅಂದೆ. 1 hour later. ಸ್ನೇಹಿತರೆ, ಸೊ ಈಗ ಜಸ್ಟ್ ಒಂದು ಸೆಕೆಂಡ್, ಒಂದು 5 ನಿಮಿಷ ಮುಂಚೆ ಒಂದು ಬೇಜಾರು ಘಟನೆ ನಡೀತು. ಏನಪ್ಪ ಅಂದರೆ ನನ್ನ ಗಾಡಿಗೆ ಕೈ ಮುರಿದೋಯ್ತು. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸೊ ಇಲ್ಲಿ ನೋಡಿ, ಮುರಿದೋಯ್ತಿದ್ದು. ಹೆಂಗಪ್ಪ ಮುರಿತು ಅಂದರೆ, ಲಾಸ್ಟು ಕಸ್ಟಮರ್ನ ಡ್ರಾಪ್ ಮಾಡಿ ಒಂದು ಸ್ವಲ್ಪ ಮುಂದೆ ಬರ್ತಿರೋ ಟೈಮಲ್ಲಿ ಸ್ಕಿಡ್ ಆಯಿತು. ಆಟೋದವ್ರಿಗೆ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಸ್ಕಿಡ್ಡಾಗಿ ಆ ಕಡೆ ಬಿದ್ದೆ. ಸೊ ಆಟೋ ಬಂದು ಇದು ಮಾಡ್ತು. ಸೊ ನನಗೆ ಇದು ಮುರಿದೋಗಿ ಬೇಜಾರಾಗೋಯ್ತು. ಸೊ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಒಂಥರ ಗೊತ್ತಿಲ್ಲ ನನಗೆ, ನಿಜವಾಗ್ಲೂ ಏನೋ ಗೊತ್ತಿಲ್ಲ, ಒಂಥರ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ನೋಡಿ, ಇದು ಮುರಿದೋಗ್ಬಿಟ್ಟಿದೆ. ಒಂಥರ ಏನೋ ನನ್ನ ಕೈಗೆ ಏಟ್ ಆಗೋ ಅನ್ನೋ ಥರ ಫೀಲ್ ಆಗೋಗ್ಬಿಡ್ತಾಯಿದೆ. ಅಷ್ಟೊಂದು ಫೀಲ್ ಆಗೋಯ್ತು. ಸೊ ಆ್ಯಕ್ಚುಲಿ ರೆಕಾರ್ಡ್ ಆಗಿತ್ತು ವಿಡಿಯೋ. ಹಿಂದೆ ಕಸ್ಟಮರ್ ಕೂತಿದ್ರು, ರ್ಯಾಪಿಡೋ ಕಸ್ಟಮರು. ಸೊ ಅವರು ಹಾಕಬೇಡಿ ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಓಕೆ ಅಂತ ಸುಮ್ಮನೆ ಇದೆ. ನೋಡಿ, ಇದು ಥರ ಕೈ ನಾನು ಮಾತಾಡೋಕ್ಕೂ ಬೇಜಾರಾಗ್ತಾಯಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು. ಸೊ ಮುಗಿಸೋಕ್ಕೂ ಮುಂಚೆ ಇವತ್ತು ಅರ್ನಿಂಗ್ಸ್ ತಿಳಿಸ್ಬಿಡ್ತೀನಿ. ಏನಕ್ಕಪ್ಪ ಅಂದರೆ ಡ್ಯೂಟಿ ಮಾಡಿರೋದನ್ನು ತೋರಿಸ್ಬಿಡ್ತೀನಿ. ನೋಡಿ, ರ್ಯಾಪಿಡೋದಲ್ಲಿ 1050 ರೂಪಾಯಿ ಆಗಿದೆ. ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಪೋರ್ಟ್ರಲ್ಲೂ ಮಾಡಿದೆ. ಇವತ್ತು ಆ್ಯಕ್ಚುಲಿ ಪೋರ್ಟ್ರ್ ಮಾಡಬೇಕಂತಲೇ ಬಂದಿದ್ದು, ಬಟ್ ಪೋರ್ಟ್ರಲ್ಲಿ ಅಷ್ಟೊಂದು ಆರ್ಡ್ರಲ್ಲಿ ಸಿಗಲಿಲ್ಲ ನನಗೆ. 119 ರೂಪಾಯಿ ಆಗಿದೆ.
ಅದಾದಮೇಲೆ ಓಲಾದಲ್ಲಿ ಮಾಡಿದೆ. ಸೊ ಎಲ್ಲ ಮಿಕ್ಸ್ ಮಾಡಿದೆ ಇವತ್ತು ಅನ್ಕೊಳ್ಳಿ. ಏನಕ್ಕಪ್ಪ ಅಂದರೆ ಎಲ್ಲೂ ಆರ್ಡ್ರ್ಗಳು ನನಗೆ ಹೋದಾಗೆಲ್ಲ ಎಲ್ಲೂ ಸಿಗದಿರೋ ಟೈಮಲ್ಲಿ ಮಿಕ್ಸ್ ಮಾಡಬೇಕಾಯ್ತು. ಸೊ ಒಂದು ಅಪ್ಲಿಕೇಶನ್ ಡಿಪೆಂಡ್ ಮಾಡ್ಕೊಳಕ್ಕಾಗಲ್ವಲ್ಲ, ನಮ್ಮ ಕಮಿಟ್ಮೆಂಟ್ಗಳಿಗೆ ನಾವು ಮಾಡ್ಕೊಬೇಕು. ಓಲಾದಲ್ಲಿ ಬಂದುಬಿಟ್ಟು 250 ರೂಪಾಯಿ. ಸೊ ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 1371. ಬೆಳಗ್ಗೆ 9:30 ಆನ್ ಮಾಡಿದ್ದು. ಸೊ ಈಗ 9 ಗಂಟೆಗೆ ಆಫ್ ಮಾಡ್ತಾಯಿದ್ದೀನಿ. ಸೊ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಮನೆ ಕಡೆ ಬಂದ್ಬಿಟ್ಟೆ. ಏನಕ್ಕಪ್ಪ ಅಂದರೆ ಬೇಜಾರಾಗೋಯ್ತು ನನಗಿದು ಈ ಥರ ಆಗಿ. ಕೈ ಒಂದು ಸ್ವಲ್ಪ ಕೈಯೂ ತುಂಬ ಏಟಾಗ್ತಾಯಿದೆ. ಅಂದರೆ ಹಿಂಗೆ ಬಿದ್ದೆ, ಹಿಂಗೆ ಕಸ್ಟಮರ್ಗೂ ಕಾಲ ಹತ್ರ ಒಂದು ಸ್ವಲ್ಪ ಏಟ್ ಆಯಿತು. ಬಟ್ ಅವ್ರು ಹೇಳ್ಕೊಂಡಿಲ್ಲ, ಪರವಾಗಿಲ್ಲ ನಡೀರಿ ಅಂದ್ಬಿಟ್ರು. ಸೊ ಸಾರಿ ಸರ್, ಈ ವಿಡಿಯೋ ನೀವು ನೋಡ್ತಾಯಿದ್ರೆ ಐ ಆಮ್ ರಿಯಲಿ ಸಾರಿ. ನಂದು ಮಿಸ್ಟೇಕ್ ಅಲ್ಲ, ಆಟೋದವ್ರದ್ದು ಮಿಸ್ಟೇಕ್ ಅಲ್ಲ. ಸಡನ್ನಾಗಿ ಅದು ಅಂದರೆ ವೆಟ್ಟಾಗಿ ತ್ಯಾವ ಆಗಿತ್ತು, ಮಳೆ ಬಂದು ಸ್ಕಿಡ್ ಆಗೋಗ್ಬಿಡ್ತು. ಸೊ ದಯವಿಟ್ಟು ನಮ್ಮ ಪ್ರತಿಯೊಬ್ಬ ನಮ್ಮ ಸಬ್ಸ್ಕ್ರೈಬರ್ ಹತ್ರ ನಾನು ಕೇಳ್ಕೊಳ್ಳೋದು ಅಂತ, ಗಾಡಿನ ಹುಷಾರಾಗಿ ಓಡಿಸಿ ಮತ್ತು ಆದಷ್ಟು ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ. ಸೊ ನನಗೆ ಕೈ ಒಂದು ಸ್ವಲ್ಪ ಏಟಾಗ್ತಾಯಿದೆ. ಆಮೇಲೆ ಇದು ನೋಡ್ತಾ ಇದ್ದರೆ ಬೇಜಾರಾಗ್ತಿದೆ. ಫಸ್ಟ್ ಇದನ್ನು ಚೇಂಜ್ ಮಾಡಿಸ್ಬೇಕು. ಇವತ್ತು ಇದನ್ನು ಚೇಂಜ್ ಮಾಡ್ಸೋಕ್ಕೆ ಇವತ್ತು ದುಡ್ದಿರೋದ್ರಲ್ಲಿ ಅರ್ಧ ಇದಕ್ಕೆ ಹೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇದನ್ನು ರೆಡಿ ಮಾಡಿಸ್ಕೊತೀನಿ ನಾಳೆ. ಸೊ ಈಗ ಮಾತಾಡೋಕ್ಕೂ ನನಗೇನೋ ಗೊತ್ತಾಗ್ತಾ ಇಲ್ಲ, ಒಂಥರ ಯಾಕೋ ತುಂಬ ಬೇಜಾರಾಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬೈ ಫ್ರೆಂಡ್ಸ್. ದಯವಿಟ್ಟು ಪ್ಲೀಸ್ ಎಲ್ಲರ ಥರ ರಿಕ್ವೆಸ್ಟು, ಹುಷಾರಾಗಿ ಗಾಡಿ ಓಡಿಸಿ. ಸೊ ಮುಂದೆ ಸಿಗೋಣ.